ಗುಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣ ವಿತದಾಯ ನಮೋ ನಮಸ್ತೆ. ಅಪಾದಮೌಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ತ್ವಾಮಾರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ. ತ್ವಾಪರಾಧೋ ಯುಗೇ ಭೂತ್ವಾ ಕಲಯಾಮಾನುಷಾದಿಷು. ತದ್ವಾಕ್ಯಂ ಉದಾಹರತಿ. ಆ ವರಾಹ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಹೇಳಿರತಕ್ಕಂತಹ, ಶೈವ ಪುರಾಣದಲ್ಲಿ ಹೇಳಿರತಕ್ಕಂತಹ ಮಾತನ್ನ ಏನ್ ಹೇಳಿದರು ರುದ್ರದೇವರು, ಅಥವಾ ರುದ್ರದೇವರಿಗೆ ಏನಂತ ಮಾಡಬೇಕು ಅಂತ ಹೇಳಿದರು ಅನ್ನೋದನ್ನ ಹೇಳ್ತಾರೆ. ತ್ವಾಂ ಆರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ. ಹೇ ಶಂಭೋ, ಹೇ ಶಂಭೋ, ಹೇ ರುದ್ರದೇವರೇ, ತ್ವಾಂ ನಿನ್ನನ್ನ, ಆರಾಧ್ಯ, ಆರಾಧ್ಯ ಅಂದ್ರ ನಿನ್ನನ್ನ ಪೂಜಿಸಿ, ವರಂ ಗೃಹೀಷ್ಯಾಮಿ, ನಾನು ವರವನ್ನ ಸ್ವೀಕಾರ ಮಾಡ್ತೇನೆ. ಶಂಭೋ, ಕೈ ಜೋಡಿಸಿ ನಿನ್ನ ಆರಾಧನೆ ಮಾಡಿ, ನಿನ್ನ ಪೂಜೆ ಮಾಡಿ, ನಿನ್ನನ್ನ ಸ್ತೋತ್ರ ಮಾಡಿ ಸಂತೋಷಗೊಳಿಸಿ ನಾನು ನಿನ್ನ ಕಡೆದು ವರವನ್ನ ಕೇಳ್ತೇನೆ. ಯಾವಾಗ? ದ್ವಾಪರಾಧೋ ಯುಗೆ ಭೂತ್ವಾ ಕಲಯ ಮಾನುಷಾದಿಷು. ಮಾನುಷಾದಿಷು, ಮಾನುಷಾದಿ ರೂಪಗಳಲ್ಲಿ, ಕಲಯ ಒಂದು ರೂಪದಿಂದ, ಒಂದು ಅಂಶದಿಂದ ನಾನು ಹುಟ್ಟಿ ನಿನ್ನಗೆ ಪೂಜೆಯನ್ನ ಮಾಡಿ ನಿನ್ನ ಕಡೆಯಿಂದ ವರವನ್ನ ಕೇಳ್ತೇನೆ ಅಂತ ಹೇಳಿದ ಭಗವಂತ. ಅದೇ ರೀತಿ ತಥಾ, ಅದೇ ರೀತಿಯಾಗಿ ತ್ವಾಂ ನಿನ್ನನ್ನ ಆರಾಧ್ಯ ಪೂಜಿಸಿ ನಿನ್ನಿಂದ ನಾನು ವರವನ್ನ ಕೇಳ್ಕೊಳ್ತೇನೆ. ದ್ವಾಪರ ಯುಗದ ಆದಿಯಲ್ಲಿ ನಾನು ಕೃಷ್ಣನಾಗಿ ಅವತಾರ ಮಾಡಿ ಬಂದು ಒಂದು ಕಲೆಯಿಂದ, ಒಂದು ಅಂಶದಿಂದ, ಒಂದು ಭಾಗದಿಂದ, ಒಂದು ರೂಪದಿಂದ ಮನುಷ್ಯರಲ್ಲಿ ನಾನು ಅವತಾರ ಮಾಡಿ ಬಂದು ನಿನ್ನ ಕಡೆಯಿಂದ ನಾನು ವರವನ್ನ ಕೇಳುತ್ತೇನೆ. ಅಂದ್ರ ನಾನು ನಿನ್ನ ಕೂಡ ತಪಸ್ ಮಾಡ್ತೀನಿ, ಮಕ್ಕಳು ಕೊಡುವುದು ಕೇಳ್ತೀನಿ, ನೀನು ತಥಾಸ್ತು ಅಂತ ಹೇಳ್ಬಿಡು. ಸ್ವಾಗಮೈ ಕಲ್ಪಿತಂ ಕಲ್ಪಿತೈಸ್ತ್ವಂಚ ಜನಾನ್ ಮದ್ವಿಮುಖಾನ್ ಕುರು. ಪಾಂಚಗೋಪಯ ಏನ ಸ್ಯಾತ್ ಸೃಷ್ಟಿರೇಶೋತ್ತರಾಧರ. ಅಚ ವೈಷ್ಣವ ಶಾಸ್ತ್ರೇಷು ವೇದೇಷು ವಿಹರೇ ಪರಃ. ಪುಣ್ಯಶಾಸ್ತ್ರೇಷು ಪರಮೋ ವಿಷ್ಣುರ್ದೋಷತೆ ಸದಾ. ಮೇಲೆ ಅವತಾರ ಮಾಡಿ ಬಂದು ನಾನು ಯಾವ ಕಾಲೇನ 12 ವರ್ಷ ಭಗವಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಮಕ್ಕಳನ್ನು ಕೇಳ್ಕೊಂಡಂತೆ. ಸದಾ ಅನ್ನೋ ಶಬ್ದ ಶ್ರೀಮದಾಚಾರ್ಯರು 57ನೇ ಶ್ಲೋಕದಲ್ಲಿ ಸದಾ ಶಬ್ದ ಇಟ್ಟಿದ್ದಾರೆ. ಆ ಸದಾ ಅನ್ನುವ ಶಬ್ದಕ್ಕೆ ಅರ್ಥ ಬರೀತಾರೆ ಅವ್ಯುಚ್ಛಿನ್ನದ್ವಾದ ಶಬ್ದಾದಿನ ಅಂತ ಹೇಳ್ತಾ ಇದ್ದಾರೆ. ತ್ವಾಮಾರಾಧ್ಯ ತಥಾ ಆರಾಧನಾನುಕೂಲಂ ವರಂ ಗೃಹೀಷ್ಯಾಮಿ ಇದು ಸಂಬಂಧ. ಸದಾ ಅಂದ್ರ ಪ್ರತಿ ಬ್ರಹ್ಮ ದಿನಂ ವರಂ ಗೃಹೀಷ್ಯಾಮಿ ಇನ್ನೊಂದು ಅರ್ಥವನ್ನು ಬರೀತಾರೆ. ಬ್ರಹ್ಮದೇವರ ಒಂದೊಂದು ದಿನ ಅಂದರೂ ನಮ್ದು ಎಷ್ಟೋ ಯುಗಗಳಾಗಿ ಹೋಗ್ಬಿಡ್ತಾವ. ಹಂಗ ಬ್ರಹ್ಮದೇವರ ಪ್ರತಿ ಒಂದು ದಿನಕ್ಕೂ ನಾನು ನಿನ್ನ ಕೂಡ ತಪಸ್ಸು ಮಾಡ್ತೀನಿ, ನೀನು ವರವನ್ನು ಕೊಡು ಅಂತ ಕೇಳಿಕೊಂಡ. ಅಷ್ಟೇ ಅಲ್ಲದಲೇನೆ
ಕಲ್ಪಿತೈಹಿ ಸ್ವಾಗಮೈಹಿ ಜನಾನ್ ಮದ್ವಿಮುಖಾನ್ ಕುರು. ಕಲ್ಪಿತೈಹಿ ಅಂದ್ರೆ ಅಯಥಾರ್ಥವಾದ, ಸ್ವಾಗಮೈಹಿ ಸೋತ್ತಮ ಪ್ರತಿಪಾದಕವಾದ, ನಿನ್ನನ್ನು ಉತ್ತಮ ಎಂದು ಪ್ರತಿಪಾದನೆ ಮಾಡುವ ಆಗಮಗಳಿಂದ, ಶಾಸ್ತ್ರಗಳಿಂದ, ಪುರಾಣಗಳಿಂದ, ಜನರನ್ನ ಮದ್ವಿಮುಖಾನ್ ಕುರು, ನನ್ನಿಂದ ದೂರ ಮಾಡುವರನ್ನ, ನನ್ನ ಕಡೆಗೆ ಅವ್ರು ಬರೇಬಾರದು. ದೇವರು ಅಂದ್ರ ರುದ್ರದೇವ್ರ ಕಡೆ ಹೊರ ಕೇಳದವನ್ರಿ ದೇವ್ರು, ಅವ ಹೆಂಗ್ ಸರ್ವೋತ್ತಮ ಆಗ್ತಾನವ ಅಂತ ಹೇಳಿ ಜನ ನನ್ನಿಂದ ವಿಮುಖರಾಗಬೇಕು. ಆಗ ಮಾಡು. ಎದರಿಂದ ಮಾಡು? ನಿನ್ನ ಆಗಮಗಳಿಂದ. ನಿನ್ನ ಆಗಮಗಳಂದ್ರೆ ಏನು? ನಿನ್ನನ್ನು ಸರ್ವೋತ್ತಮ ಎಂದು ಪ್ರತಿಪಾದನೆ ಮಾಡುವ. ನೋಡ್ರಿ, ಕೃಷ್ಣ ಪರಮಾತ್ಮ ರುದ್ರದೇವರಿಗೆ ತುಳಸಿ ಮಾಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾನೆ. ಸ್ವಾಗಮೈ ಅದನ್ನು ಹೇಳಿದ್ರು, ತ್ವಾಮಾರಾಧ್ಯ, ನಿನ್ನನ್ನು ನಾನು ಆರಾಧನೆ ಮಾಡಿ ವರವನ್ನ ಕೇಳ್ತೇನೆ ಅಂತ ರುದ್ರದೇವರ ಒಂದು ಲಿಂಗವನ್ನು ತೋರಿಸಿ, ತ್ರಿಶೂಲವನ್ನು ತೋರಿಸಿ, ಡಮರು ಹಾವು ಎಲ್ಲವನ್ನು ತೋರಿಸಿದ್ದಾನೆ. ಪರಿವಾರ ಸಮೇತವಾಗಿ ನಿನ್ನನ್ನು ನಾನು ಪೂಜೆ ಮಾಡಿ ವರವನ್ನ ಕೇಳ್ತೇನೆ, ಆಗ ನೀನು ವರವನ್ನು ಕೊಡು. ಇಲ್ಲ ಅನ್ಬೇಡ, ಈ ದೇವ್ರು ನೀ ಹೆಂಗ್ ಕೊಡ್ಲಿ, ನಾನು ನೀವು ನನಗಿಂತ ದೊಡ್ಡವ್ರಿ ಅಂತ ಅನ್ಬೇಡ. ಅಂದೆ ಅಂದ್ರೆ ಮತ್ತದು ನಾಟಕ ಹೊಟ್ಟಳಾಗ್ಬಿಡ್ತವ. ಆದ್ದರಿಂದ ನೀನು ಇಲ್ಲ ಅಂತ ಅನ್ಬೇಡ. ಜನ ಅದ್ರ ಜೊತೆಗೆ ನಿನ್ನ ಶಾಸ್ತ್ರಗಳಿಂದ, ನಿನ್ನ ಆಗಮಗಳಿಂದ, ನಿನ್ನ ಪುರಾಣ ವಾಕ್ಯಗಳಿಂದ ನಿನ್ನನ್ನು ಸರ್ವೋತ್ತಮ ಅಂತ ಪ್ರತಿಪಾದನೆ ಜನರಿಗೆ ನನ್ನಿಂದ ವಿಮುಖರನ್ನಾಗಿ ಮಾಡು. ಮಾಂಚಗೋಪಯ ಏನ ಸ್ಯಾತ್ ಸೃಷ್ಟಿರೇಶೋತ್ತರಾಧರ. ಮಾಂಚಗೋಪಯ, ನನ್ನನ್ನು ನೀನು ಗೋಪಯ, ನನ್ನನ್ನು ಮುಚ್ಚಿಡು. ಏನು ಮಾಡುವುದರಿಂದ, ಯಾವ ವಿಷಯವನ್ನ ಪ್ರತಿಪಾದನೆ ಮಾಡುವುದರಿಂದ, ಏನಂತ ಹೇಳೋದ್ರಿಂದ ನಾನು ಮುಚ್ಚಿ ಹೋಗ್ಬಿಡ್ತೇನೆ, ನೀನು ಮೇಲೆ ಬರ್ತೀಯೋ, ಎಲ್ಲರಿಗೂ ಕಾಣಿಸ್ತೀಯೋ ಅದು. ಸೃಷ್ಟಿರೇಶ ಉತ್ತರಾಧರ. ಆದ್ದರಿಂದ ಈ ಸೃಷ್ಟಿ ಒಳಗ ತೆಳಗ ಮೇಲೆ ಆಗಬೇಕು. ಅಂದ್ರೆ ಮೇಲಿದ್ದವ ತೆಳಗ, ತೆಳಗಿದ್ದವ ಮೇಲೆ ಅಂತ ಆಗಬೇಕು. ಸೃಷ್ಟಿ ಏಷ ಉತ್ತರಾಧರ. ಆದರ ನಚ ವೈಷ್ಣವ ಶಾಸ್ತ್ರೇಶು ವೇದೇಶ್ವಪಿ ಹರೇ ಪರಃ. ವೈಷ್ಣವ ಶಾಸ್ತ್ರೇಶು ವೇದೇಶ್ವಪಿ ಹರೇ ಪರಃ ನಚ. ಇದು ಶೈವಾಗಮಗಳಲ್ಲಿ, ಶೈವ ಪುರಾಣಗಳಲ್ಲಿ ನಿನ್ನೆ ಯಾರೋ ಪ್ರಶ್ನೆ ಮಾಡಿದ್ರು, ದದೀಚಿ ಋಷಿಗಳಿಂದ ಮಾಡಿಸಿರ್ತಕ್ಕಂತಹ ಶಾಸ್ತ್ರ ಪುರಾಣಕ್ಕೆ ಏನ್ ಹೆಸರು ಅಂತ. ಉಪಪುರಾಣ ಅಂತ ಅವಕ್ಕೆ ಹೆಸರಿಟ್ಟಿದ್ದಾರೆ. 18 ಮಹಾಪುರಾಣಗಳು, 18 ಉಪಪುರಾಣಗಳು ಅಂತ. ಶೈವ ಪುರಾಣ, ಸ್ಕಾಂದ ಪುರಾಣ, ಲಿಂಗ ಪುರಾಣ, ಇವು 18 ಮಹಾಪುರಾಣಗಳು ಇವೆ, 18 ಉಪಪುರಾಣಗಳು ಇವೆ. ಆ ಉಪಪುರಾಣಗಳನ್ನು ಅಂತ ಒಂದು ಕಡೆಗೆ ಬರೆದಿದ್ದಾರೆ. ದದೀಚಾದಿ ಋಷಿಗಳಿಂದ ಉಪಪುರಾಣಗಳನ್ನ, ಪ್ರಧಾನ ಪುರಾಣಗಳು ಮಹಾಪುರಾಣಗಳು, ಅದರಂತೆ ಉಪಪುರಾಣಗಳನ್ನು ಅವ್ರ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಉಪಪುರಾಣ ಅಂತ ಅವಕ್ಕ ಹೆಸರನ್ನು ಕೊಟ್ಟಿದ್ದಾರೆ. ನಿನ್ನೆ ಯಾರೋ ಕೇಳಿದ್ರು ನನಗೆ ಉಪಪುರಾಣಗಳು ಅಂತ. ಇನ್ನ ಈ ರುದ್ರಾದಿಗಳನ್ನ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರಗಳಲ್ಲಿ ಕೆಲವು ಕಡೆಗೆ ದೇವರನ್ನೂ ಸರ್ವೋತ್ತಮ ಅಂತ ಹೇಳಿದೆ. ಆದರೆ ವೈಷ್ಣವ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಸರ್ವಥಾ ದೇವರನ್ನ ಬಿಟ್ರೆ ಇನ್ನೊಬ್ಬರನ್ನು ಸರ್ವೋತ್ತಮ ಅಂತ ಹೇಳಿಲ್ಲ. ಚಾಲೆಂಜ್ ಮಾಡ್ತಾ ಇದ್ದಾರೆ. ಏನ್ ಚಾಲೆಂಜ್ ಮಾಡ್ತಾರ ಶ್ರೀಮದಾಚಾರ್ಯರು? ವೈಷ್ಣವ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಹರೇ ಪರಹ, ಭಗವಂತನಕ್ಕಿಂತ ದೊಡ್ಡವ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ನೋದನ್ನ ನಚ ಇಲ್ಲ. ಅನ್ಯಶಾಸ್ತ್ರೇಶು ಕ್ವಚಿದುಕ್ತ ಪರಮೋ ವಿಷ್ಣುರೀರಿತಃ ಇತಿ. ಅನ್ಯಶಾಸ್ತ್ರೇಶು, ವೈಷ್ಣವ ಶಾಸ್ತ್ರದಿಂದ ಭಿನ್ನ ಬ್ರಹ್ಮ ಪುರಾಣ, ಶೈವ ಪುರಾಣ, ಇನ್ನೇನೇನೋ ಪುರಾಣಗಳಿವೆಯಲ್ಲ, ಆ ವೈಷ್ಣವ ಪುರಾಣಾತಿರಿಕ್ತವಾದ ಪುರಾಣಗಳಲ್ಲಿ ಬೇರೆಯವರನ್ನು ಸರ್ವೋತ್ತಮ ಅಂತ ಹೇಳಿದಂತೆ ಕ್ವಚಿತ್ ಕೆಲವು ಕಡೆಗೆ ಪರಮಃ ವಿಷ್ಣು ಇತಿ ಈರಿತಃ, ಕೆಲವು ಕಡೆಗೆ ದೇವರು ಕೂಡ ಸರ್ವೋತ್ತಮ ಅಂತೂ ಹೇಳಿದ್ದಾರೆ. ಅಂದ್ರ
ಬ್ರಹ್ಮದೇವರನ್ನು ಸರ್ವೋತ್ತಮ, ದುರ್ಗಾ ಸರ್ವೋತ್ತಮ, ಶಕ್ತಿ ಸರ್ವೋತ್ತಮ, ಪಾಶುಪತ ಸರ್ವೋತ್ತಮ ಅಂತ ಹೇಳುವ ಏನೇನು ಶಾಸ್ತ್ರಗಳವನೋ ಆ ಶಾಸ್ತ್ರಗಳಲ್ಲಿಯೂ ಕೂಡ ಕೆಲವು ಕಡೆಗೆ ದೇವರು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಆದ್ರೆ ದೇವರು ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ವೈಷ್ಣವ ಶಾಸ್ತ್ರಗಳಲ್ಲಿ ದೇವ್ರಕ್ಕಿಂತ ಶಂಭು ದೊಡ್ಡವ ಅಂತ ಒಂದು ಮಾತು ಬಂದಿಲ್ಲ. ಯಾಕ ವೇದಗಳು ನಿರ್ದೋಷವಾಗಿವೆ. ನಿರ್ದೋಷತ್ವಾಚ್ಚ ವೇದಾನ, ವೇದಗಳು ನಿರ್ದೋಷವಾದದ್ರಿಂದ ವೇದೋಕ್ತಂ, ವೇದದಲ್ಲಿ ಏನ್ ಹೇಳಿದ್ದಾರೆ ಹಾಗಾದ್ರೆ ದೇವರು ಸರ್ವೋತ್ತಮ ಅಂತ ಹೇಳಿದ್ದಾರೆ. ದೇವರು ಸರ್ವೋತ್ತಮ ಅಂತ ಹೇಳಿದ ಮೇಲೆ ಅದನ್ನು ಗ್ರಹಣ ಮಾಡಲೇಬೇಕು. ವೇದೇಶು ಚ ಪರೋ ವಿಷ್ಣು ಸರ್ವಸ್ಮಾತ್ ಉಚ್ಯತೆ ಸದಾ. ವೇದೇಶಗಳಲ್ಲಿಯೂ ಕೂಡ ವಿಷ್ಣು ಪರಹ ಸರ್ವಸ್ಮಾತ್ ಪರಹ ಉಚ್ಯತೆ ಹೇಳುತ್ತದೆ. ವೇದಗಳಲ್ಲಿ ದೇವರೇ ನಿರ್ದೋಷ, ಅನಂತ ಗುಣ ಪರಿಪೂರ್ಣ ಅಂತ ವೇದದಲ್ಲಿ ಹೇಳಿದ್ದರಿಂದ ಅದನ್ನು ಗ್ರಹಣ ಮಾಡಲೇಬೇಕು. ವೇದದಲ್ಲಿ ದೇವರಕ್ಕಿಂತ ಮತ್ತೊಬ್ಬ ಸರ್ವೋತ್ತಮ ಅಂತ ಹೇಳಿಲ್ಲ, ಎಲ್ಲರಕ್ಕಿಂತಲೂ ದೇವರೇ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಎರಡು ತಿಳ್ಕೋಬೇಕು ನಾವು. ಹಾಗಾದ್ರೆ ವೈಷ್ಣವ ಶಾಸ್ತ್ರ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಯಾವ ಶಾಸ್ತ್ರಗಳಿವೆಯೋ ಅಲ್ಲಿ ದೇವರನ್ನು ಬಿಟ್ರೆ ಇನ್ನೊಬ್ಬರನ್ನು ಸರ್ವೋತ್ತಮ ಅಂತ ತಪ್ಪಿನೂ ಹೇಳಿಲ್ಲ. ದೇವರೇ ಎಲ್ಲರಿಗಿಂತ ಉತ್ತಮ ಅಂತ ಹೇಳಿದ್ದಾರೆ. ಆದರೆ ಬೇರೆ ಪುರಾಣಗಳಲ್ಲಿ, ವೈಷ್ಣವ ಪುರಾಣ ಬಿಟ್ಟು ಬೇರೆ ಶಾಸ್ತ್ರ ಪುರಾಣಗಳಲ್ಲಿ ಬೇರೆಯವರು ಸರ್ವೋತ್ತಮ ಅಂತ ಹೇಳುವುದರ ಜೊತೆಗೆ ಅಲ್ಲಲ್ಲಿ ದೇವರು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಆದ್ದರಿಂದ ಹಾಗಾದ್ರೆ ದೇವರು ಸರ್ವೋತ್ತಮತ್ವ ಎಲ್ಲಿ ಬಂತ್ರಿ? ಎರಡು ಕಡೆಗೆ ಬಂತು. ವೈಷ್ಣವ ಶಾಸ್ತ್ರದಲ್ಲಿಯೂ ಬಂತು, ವೈಷ್ಣವೇತರವಾದ ಶೈವ ಬ್ರಾಹ್ಮ ಪುರಾಣಗಳಲ್ಲಿಯೂ ದೇವರ ಸರ್ವೋತ್ತಮತ್ವ ಬಂತು. ಹಾಗಾದ್ರೆ ದೇವರೇ ಸರ್ವೋತ್ತಮ ಅಂತ ತಿಳ್ಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ, ಯಾವುದದು ವೇದ? ಅಸ್ಯ ದೇವಸ್ಯ ಮೀಳುಷೋ ವಯಾ ವಿಷ್ಣೋರೇಶಸ್ಯ ಪ್ರಭೃತೆ ವಿರ್ಪಿ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಶಿಷ್ಟಂ ವರ್ತಿರಶ್ವಿನ ವೀರಾವತ್ ಅಂತ ಋಗ್ವೇದ ಸಂಹಿತಾದಲ್ಲಿ. ಇದು ಋಗ್ವೇದ ಸಂಹಿತಾದ ನಾ ಮೊನ್ನೆ ಹೇಳಿದ್ ನಿಮಗೆ. ಮೊನ್ನೆ ನಡ್ಬೇಕೊಂದು 7 ಶ್ಲೋಕ 6 ಶ್ಲೋಕ ಬಂದು ಸ್ವಲ್ಪ ಬಂದು ಈ ಪೂರ್ಣ ಋಗ್ವೇದ ಸಂಹಿತಾದ ಒಂದು ಮಂತ್ರವನ್ನೇ ಗ್ರಹಣ ಮಾಡ್ತಾರೆ. ಅದನ್ನೇ ಒಂದು ಶ್ಲೋಕದ ರೂಪದಾಗ ಹೇಳ್ತಾರೆ. ಅಸ್ಯ ದೇವಸ್ಯ ಮೀಳುಷೋ, ಅಸ್ಯ ಅಂದ್ರ ದೇವಸ್ಯ, ದೇವ ಅಂದ್ರೆ ಯಾರವ? ಕ್ರೀಡಾದಿ ಗುಣ ವಿಶಿಷ್ಟ. ದಿವು ಕ್ರೀಡಾಯಾಮ್ ಅಂತ ಧಾತು, ಅದರಿಂದ ನಿಷ್ಪನ್ನವಾದ ದೇವ ಶಬ್ದ. ಅಸ್ಯ ದೇವಸ್ಯ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಆ ಭಗವಂತನ ಮೀಳುಷಃ, ಮೀಳುಷ ಅಂದ್ರ ಭಕ್ತೇಭ್ಯ ಸೇಚಕಸ್ಯ ಅವಿಷ್ಟ ಧಾತು. ಮೀಳುಷ ಅನ್ನೋ ಶಬ್ದಕ್ಕ ಭಕ್ತರ ಅವಿಷ್ಟವನ್ನ ಕೊಡುವನು ಅಂತ ಅರ್ಥ. ಮೀಳುಷಃ ಅಸ್ಯ ದೇವಸ್ಯ ಅಂದ್ರೆ ಭಕ್ತರ ಅಭಿಷ್ಟವನ್ನ ಪೂರೈಸುವ. ಏಷಸ್ಯ ಅಂದ್ರ ಆ ಸಮಂತಾತ್ ಇಷ್ಟ ಸ್ವಭಾವಸ್ಯ ಇಚ್ಛಾರೂಪಸ್ಯ ವಾ. ಏಷಸ್ಯ ಅನ್ನೋ ಶಬ್ದಕ್ಕೆ ಎರಡು ಅರ್ಥ. ಇಚ್ಛಾರೂಪನಾದ ಅಂತ ಒಂದರ್ಥ, ಆಮೇಲೆ ಪೂರ್ಣವಾಗಿ ಇಷ್ಟ ಸ್ವಭಾವನಾದ. ಅಸ್ಯ ವಿಷ್ಣೋಹೋ, ಈ ಭಗವಂತನ ಹವಿರ್ಭಿಹಿ ಪ್ರಭೃತೆ ಪ್ರಭರಣೆ ಪೂಜಾಯ ಕೃತಾಯಾಮ್, ಈ ಭಗವಂತನಿಗೆ ಹವಿರ್ಭಿಹಿ ಅಂದ್ರ ಹೋಮ ಹವನಗಳ ದ್ರವ್ಯಗಳಿಂದ ಪ್ರಭೃತೆ ಅಂದ್ರೆ ಪೂಜೆಯನ್ನ ಮಾಡಿದರೆ ಅಹಂಕಾರ ರೂಪೇಣ ಬಂಧಕತ್ವಾತ್ ವಯಾ ಬಂಧಕೋ ರುದ್ರ. ನೋಡ್ರಿ, ರುದ್ರದೇವರಿಗೆ ಅಹಂಕಾರ ರೂಪೇಣ ಬಂಧಕರಾಗಿದ್ದಾರೆ. ಆದ್ದರಿಂದ ಬಂಧಕ ನೀವು ಹೋಗ್ಬೇಕೈತ್ರಿ. ಅಹಂಕಾರ ರೂಪೇಣ ಬಂಧಕತ್ವಾತ್ ಬಂಧಕೋ ರುದ್ರ.
ರುದ್ರಿಯಂ ರುದ್ರ ಸಂಬಂಧಿ ಮಹಿತ್ವಂ ಮಹಿಮಾನಂ. ನೋಡ್ರಿ, ಅಂದ್ರ ರುದ್ರ ಅಂತ ಕರೀತಾರೆ. ಯಾಕೆ ರುದ್ರದೇವರಿಗೆ ರುದ್ರ ಅಂತ ಕರೀತಾರೆ? ಅವರು ಬಂಧಕರಾಗಿದ್ದಾರೆ. ಅಹಂಕಾರ ರೂಪದಿಂದ ಬಂಧಕತ್ವ, ಬಂಧನೆಯನ್ನು ಮಾಡ್ತಾ ಇದ್ದರಿಂದ ರುದ್ರ. ರುದ್ರಿಯಂ ಮಹಿತ್ವಂ ಅಂದ್ರ ರುದ್ರ ಸಂಬಂಧಿಯಾದ ಮಹಿಮಾ. ವಿದೇಹಿ ಪಡೆದು. ಹೇ ಅಶ್ವಿನೋ, ಎಲೆ ಅಶ್ವಿನ ದೇವತೆಗಳೇ, ಯುವಾಂ ಅಪಿ ನಿಮಗೂ ಕೂಡ, ಇರಾವತ್, ಇರಾವತ್ ಅಂತ ಶಬ್ದದರಿ, ಇರಾವತ್ ಅಂದ್ರೆ ಅನ್ನದಂತೆ, ವರ್ತಿಹಿ ಇರುವುದು, ಪ್ರಾಪ್ತವು ಬಂದಿದೆ, ಅನೇನ ರುದ್ರಾದಿಭ್ಯ ಉತ್ತಮತ್ವಂ ಉಕ್ತಂ ಭವತಿ. ಅಂದ್ರ ರುದ್ರಾದಿ ದೇವತೆಗಳು ಕೂಡ ಮತ್ತು ಅಶ್ವಿನಿ ಮೊದಲಾದ ದೇವತೆಗಳು ಕೂಡ ಅವರು ಈ ಭಗವಂತನಿಂದ ಎಲ್ಲವನ್ನು ಪಡಿತಾ ಇದ್ದರಿಂದ ಯಾರು ಯಾರ ಕಡೆಯಿಂದ ಪಡಿತಾರೋ ಅವರು ಪಡೆದವರು ಅಲ್ಪ, ಕೊಟ್ಟವರು ಉತ್ತಮ. ಅದನ್ನ ಹೇಳ್ತಾ ಇದ್ದಾರೆ. ವಿದೇಹಿ ವಿದೇಹಿ ಲೇಭೇಹಿ ಪಡೆಯುತ್ತೇವೆ. ಹೇ ಅಶ್ವಿನೋ, ನೀವು ಕೂಡ ಅನ್ನದಂತೆ ವರ್ತನಂ ಇರುವಿಕೆ, ಯಾಶಿಷ್ಟಂ ವಯಾಶಿಷ್ಟಂ ಪ್ರಾಪ್ತೌ ಅನೇನ ರುದ್ರಾದಿಭ್ಯ ಉತ್ತಮತ್ವಂ ಉಕ್ತಂ ಭವ. ವೇದ ಮಂತ್ರದಲ್ಲಿ ರುದ್ರಕ್ಕಿಂತಲೂ ಅಶ್ವಿನಿ ದೇವತೆಕ್ಕಿಂತಲೂ ಎಲ್ಲ ದೇವತೆಗಳಿಗಿಂತಲೂ ಭಗವಂತ ಉತ್ತಮ ಎಂದು ಹೇಳಿದ್ದಾರೆ ಈ ವೇದ ಮಂತ್ರದಲ್ಲಿ. ಇನ್ನೊಂದು ವೇದ ಮಂತ್ರ, ಆ ಇನ್ನೊಂದು ವೇದ ಮಂತ್ರದಲ್ಲಿ ಹೇಳ್ತಾರೆ, ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಂ ಉಪಹರ್ತು ಮುಗ್ರಂ ಯಂ ಕಾಮ ಏತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಇದು ಎರಡನೇ ಮಂತ್ರ. ಈ ಎರಡನೇ ಮಂತ್ರದಲ್ಲಿಯೂ ಕೂಡ ಭಗವಂತನಿಗೆ ಎಲ್ಲರೂ ಭಗವಂತನ ಅಧೀನ ಅಂತನ್ನೋದನ್ನ ಈ ಎರಡನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲೂ ಬಂದಿದೆ. ಎಲ್ಲಿ ಬಂದಿದೆ? ಯಂ ಕಾಮ ಏತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ಸೋಮೇಧಾ ಅಹಂ ರುದ್ರಾಯದ ನುರಾತ ನೋಮಿ ಬ್ರಹ್ಮದ್ವಿಜೆ ಚರವೇಹಂತ ಬಾಬು ಅಂತ ಮಂತ್ರ. ಇದು ಋಗ್ವೇದ ಮಂತ್ರವೇ. ಮೇಲಿಂದು ಋಗ್ವೇದ ಮಂತ್ರವೇ, ತೆಳಗಿಂದು ಋಗ್ವೇದ ಮಂತ್ರವೇ. ಆ ಮಂತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಏನ್ ಹೇಳಿದ್ದಾರೆ ಆ ಮಂತ್ರದಲ್ಲಿ ಅಂದರೆ, ಗರ್ತಸದಂ ಅಂದ್ರೆ ಹೃದಯ, ಗರ್ತಸದಂ ಅಂದ್ರ ಹೃದಯ ಗುಹೆಯಲ್ಲಿ ನೆಲೆಸಿರುವ, ಯುವಾನಂ ಅಂದ್ರ ತರುಣರಾಗಿರುವ, ಯುವಾನಂ ಅಂದ್ರ ತರುಣರಾಗಿರುವ, ಮೃಗಂನ ಅಂದ್ರ ಸಿಂಹಮಿವ, ಮೃಗಂನ ಅಂದ್ರ ಸಿಂಹದಂತೆ, ಭೀಮಂ ಭಯಂಕರರಾದ, ಉಪಹತ್ನುಂ ಸರ್ವ ಸಂಹಾರಕರಾದ, ಉಗ್ರಂ ನರಸಿಂಹದೇವರನ್ನ, ಸ್ತುಹಿ ಅಂದ್ರ ಅತ್ರ ರುದ್ರ ಸ್ತುತ್ಯತ್ವ ಕಥನಾತ್ ರುದ್ರಾತ್ ಉತ್ತಮತ್ವಂ ಉಕ್ತಂ. ಅಂದ್ರ ಹೇ ರುದ್ರ, ಎಲೆ ರುದ್ರದೇವರೇ, ನೀವು ಎಲ್ಲರ ಹೃದಯ ಗುಹೆಯಲ್ಲಿ ಇರುವ, ತರುಣನಾದ, ಸಿಂಹದಂತೆ ಇರುವ, ಭಯಂಕರನಾದ, ಎಲ್ಲರನ್ನು ಸಂಹಾರ ಮಾಡುವ, ಉಗ್ರಂ ಉಗ್ರ ರೂಪದಿಂದ ಇರುವ ನರಸಿಂಹ ದೇವರನ್ನ ಸ್ತುಹಿ ಸ್ತೋತ್ರವನ್ನ ಮಾಡ್ರಿ ಅಂತ ಅನ್ನೋದು ಶ್ರುತಂ ಪ್ರಸಿದ್ಧವಾಗಿದೆ. ನೋಡ್ರಿ, ಅಂದ್ರೆ ಹೇ ಮೃಡ, ಹಿಂದಿನ ಮಂತ್ರದಲ್ಲಿ ಮೃಡ ಅನ್ನೋ ಶಬ್ದ ಬಂದ್ರು. ಮೃಡ ಅಂದ್ರ ರುದ್ರದೇವರು. ರುದ್ರದೇವರೇ, ಗರ್ತಸದಂ ಹೃದಯ ಗುಹೆಯಲ್ಲಿ ಇರುವ, ನೋಡ್ರಿ ರುದ್ರದೇವರು ನರಸಿಂಹದೇವರನ್ನ ಸ್ತೋತ್ರ ಮಾಡುತ್ತಾ ಇರೋ, ಧ್ಯಾನ ಮಾಡ್ತಾ ಇರೋ ಚಿತ್ರವನ್ನ ಕಾಣ್ತಾ ಇದ್ದೀರಿ. ಈ ಮಂತ್ರದ ಅರ್ಥದು. ಹೇ ಮೃಡ, ಎಲೆ ರುದ್ರದೇವರೇ, ಶ್ರುತಂ ಶ್ರುತಿ ಪ್ರಸಿದ್ಧವಾದ, ಗರ್ತಸದಂ ಹೃದಯ ಗುಹೆಯಲ್ಲಿ ಇರುವ, ಯುವಾನಂ ತರುಣನಾಗಿರುವ, ಮೃಗಂನ ಸಿಂಹದಂತೆ ಇರುವ,
ಭೀಮಂ ಭಯಂಕರನಾದ, ಉಪಹತ್ನುಂ ಉಪಹತ್ನು ಅಂದ್ರೆ ಸರ್ವವನ್ನು ಸಂಹಾರ ಮಾಡುವ, ಉಗ್ರಂ ಉಗ್ರ ರೂಪಿಯಾದ ನರಸಿಂಹದೇವರನ್ನ ಸ್ತುಹಿ ಸ್ತೋತ್ರ ಮಾಡ್ರಿ, ಅಂದ್ರೆ ರುದ್ರದೇವರು ನೀವು ನರಸಿಂಹದೇವರನ್ನು ಸ್ತೋತ್ರ ಮಾಡ್ರಿ ಅಂತ ವೇದ ಹೇಳಿತು. ಆ ರುದ್ರ ಸ್ತುತ್ಯತ್ವ ಭಗವಂತನಿಗೆ ಅಂದ ಮೇಲೆ ಭಗವಂತನೇ ಉತ್ತಮ ಅಂತನ್ನೋದನ್ನ ಗೊತ್ತಾಗುತ್ತದೆ. ಇನ್ನ ಅದೇ ರೀತಿಯಾಗಿ ಬ್ರಹ್ಮಾದೀನ ಹರಿಯಧೀನ ಲಕ್ಷ್ಮೀಧೀನತ್ವ ಕಥನ, ಬ್ರಹ್ಮದೇವರು, ಉಗ್ರಂ ರುದ್ರದೇವರು, ಎಲ್ಲ ಋಷಿಗಳು ಎಲ್ಲರೂ ದೇವರ ಅಧೀನ ಲಕ್ಷ್ಮೀ ಅಧೀನ ಅಂತ ಅನ್ನೋದನ್ನ ಹೇಳಿದ್ದಾರೆ. ಅದರ ಸರ್ವವೂ ಹರ್ಯಧೀನತ್ವವನ್ನ ಇಲ್ಲಿ ಹೇಳಿದ್ದಾರೆ. ಏನಂತ? ಯಂ ಕಾಮ ಏನ್ ಹೇಳಿದ್ದಾರೆ? ಯಂ ಯಾರನ್ನ, ಉಗ್ರಂ ಉಗ್ರ ಅಂದ್ರೆ ರುದ್ರನ್ನಾಗಿ ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ಅವನನ್ನು ನಾನು ರುದ್ರನ್ನಾಗಿ ಮಾಡ್ತೇನೆ. ಯಾರನ್ನ? ಬ್ರಹ್ಮನನ್ನ ಮಾಡಬೇಕಂತ ಅಪೇಕ್ಷೆ ಪಟ್ರೆ ಅವನಿಗೆ ಬ್ರಹ್ಮ ಮಾಡ್ತೇನೆ. ಯಾರಿಗೆ ಋಷಿ ಮಾಡ್ಬೇಕಂದ್ರೆ ಋಷಿ ಮಾಡ್ತೇನೆ. ಯಾರಿಗೆ ಒಳ್ಳೆ ಬುದ್ಧಿವಂತ ಅಂತ ಮಾಡ್ಬೇಕಂದ್ರೆ ಬುದ್ಧಿವಂತ ಮಾಡ್ತೇನೆ. ಅಂದ್ರೆ ಎಲ್ಲವೂ ದೇವರ ಕೈಯಲ್ಲಿ ಇದೆ. ಯಂ ಯಾವ ವ್ಯಕ್ತಿಯನ್ನ ಉಗ್ರಂ ಉಗ್ರಂ ಕಾಮಯೇ ತಂ ಉಗ್ರಂ ಕೃಣೋಮಿ, ಯಂ ಬ್ರಹ್ಮಾಣಂ ಕಾಮಯೇ ತಂ ಬ್ರಹ್ಮಾಣಂ ಕರೋಮಿ, ಯಂ ಋಷಿಂ ಕಾಮಯೇ ತಂ ಋಷಿಂ ಕಾಮಯ ಕೃಣೋಮಿ, ಯಂ ಸುಮೇಧಾಂ ಕಾಮಯೇ ತಂ ಸುಮೇಧಾಂ ಕರೋಮಿ ಕೃಣೋಮಿ. ಯಾರನ್ನ ಏನು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ಅದನ್ನು ಮಾಡ್ತೇನೆ ಅಂತ ವೇದದಲ್ಲಿ ಬ್ರಹ್ಮ ಮಾಡ್ತಾನೆ, ದೇವರು ಮಾಡ್ತಾನೆ ಅಂತ ಹೇಳಿದ್ದಾರೆ ಈ ಎರಡು ಮಂತ್ರಗಳು ಋಗ್ವೇದದ್ದು. ಹೀಗೆ ವೇದದಲ್ಲಿ ಭಗವಂತನ ಸಾಮರ್ಥ್ಯವನ್ನ ಹೇಳಿದ್ದಾರೆ. ಅಂದ್ರ ಸ್ತುಯಿಸೃತಂ ಭೀಮವರ್ತು ಮುಗ್ರಂ ಅಂತನ್ನುವ ಏನು ಪೂರ್ವಾರ್ಧ ಋಗ್ವೇದದನೋ ಅದು ಗೃತ್ಸವದ ಋಷಿಗಳ ವಚನ. ಮುಂದಿದ್ದು ಅಂಬ್ರಣಿ ಸೂಕ್ತ ಮಹಾಲಕ್ಷ್ಮಿ ವಚನ. ಅದು ಆ ಮಹಾಲಕ್ಷ್ಮಿ ವಚನ ಅಂದ್ರೆ ದೇವರ ವಚನವೂ ಆಯ್ತು. ಆದ್ದರಿಂದ ಅದಕ್ಕೆ ಹರ್ಯಧೀನತ್ವ ಲಕ್ಷ್ಮೀಧೀನತ್ವವನ್ನ ಆ ವೇದ ಮಂತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕಲ್ಪನಾ ಬಂತ? ಎರಡು ವೇದ ಮಂತ್ರಗಳು, ಒಟ್ಟಾರೆ 3 ವೇದ ಮಂತ್ರಗಳು ಆಗ್ತವೆ. ಒಂದು ಪೂರ್ಣವಾದ ಒಂದು ಮಂತ್ರ, ಇನ್ನೊಂದು ಅದೊಂದು ಮಂತ್ರ ಅದೊಂದು ಮಂತ್ರ, ಒಂದೊಂದು ಮಂತ್ರ ಒಂದೊಂದು ಲೈನ್ ಅನ್ನ ತಗೊಂಡಿದ್ದಾರೆ. ಅಂದ್ರ ದೇವರು ಭಕ್ತಾಭಿಷ್ಟ ಪ್ರದಾಯಕ. ಭಕ್ತರು ಏನ್ ಅಪೇಕ್ಷೆ ಪಡ್ತಾರೋ ಅದನ್ನು ದೇವರು ಕೊಡ್ತಾನೆ. ಅದಕ್ಕಾಗಿ ಭಗವಂತನಿಗೆ ಸರ್ವೋತ್ತಮ ಅಂತ ಕರೀತಾರೆ. ವಿಷ್ಣು ಭಕ್ತರು ಅಪೇಕ್ಷಿಸುವ ಸಕಲ ಪುರುಷಾರ್ಥಗಳನ್ನು ಕೊಡ್ತಾನೆ. ಅಪ್ರತಿಹತವಾದ ಸಂಕಲ್ಪವುಳ್ಳವನು, ಕ್ರೀಡಾದಿಗುಣ ವಿಶಿಷ್ಟನಾದವನು, ಜಗತ್ತಿನಿಂದ ಅತ್ಯಂತ ಭಿನ್ನನಾದವನು, ಅವನು ಎಲ್ಲ ಶಬ್ದದಿಂದ ವಾಚ್ಯನಾದವನು. ಯಜ್ಞದ ಹವಿಸ್ಸುಗಳಿಂದ ಪೂಜೆಯನ್ನ ಸಲ್ಲಿಸಿದಾಗ ಆಗ ಬಂಧಕರಾದ ರುದ್ರದೇವರು ರುದ್ರ ಸಂಬಂಧಿಯಾದ ಮಹತ್ವವನ್ನು ಪಡಿತಾರೆ. ಜೊತೆಗೆ ಅಶ್ವಿನಿ ದೇವತೆಗಳು ಅವರಿಬ್ಬರು ವಿಷ್ಣುವಿಗೆ ಸಂಪೂರ್ಣ ಪೂಜೆಯನ್ನ ಮಾಡಿದ್ದರಿಂದ ಅವರು ಕೂಡ ಅನ್ನವನ್ನ ಹೊಂದಿದರು. ದೇವರ ಪೂಜೆಯನ್ನ ಮಾಡಿ ರುದ್ರದೇವರು ರುದ್ರ ಮಹತ್ವವನ್ನು ಪಡೆದರು. ಅಶ್ವಿನಿ ದೇವತೆಗಳು ದೇವರನ್ನ ಪೂಜೆ ಮಾಡಿ ಅವರು ಅನ್ನವನ್ನ ಪಡೆದರು. ರುದ್ರದೇವರನ್ನ ನೀವು ಎಲ್ಲರ ಹೃದಯ ಗುಹೆ ಒಳಗೆ ಇರುವ ತರುಣನಾದ ಭಯಂಕರನಾದ ಎಲ್ಲರನ್ನು ಸಂಹಾರ ಮಾಡುವ ಉಗ್ರ ರೂಪಿಯಾದ ಸಿಂಹದಂತೆ ಇರುವ ನರಸಿಂಹದೇವರನ್ನು ಸ್ತೋತ್ರ ಮಾಡ್ರಿ ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ಮೃಡಾಚರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮಿನ್ನಿವ ಪಂತು ಸೇನಾ ಅಂತ ಮುಂದಿನ ಮಂತ್ರ ಅದರದೇ. ಇನ್ನ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಏಕೋ ನಾರಾಯಣ ಆಸೀತ್, ಪ್ರಳಯ ಕಾಲದಲ್ಲಿ ಒಬ್ಬ
ಒಬ್ಬನೇ ನಾರಾಯಣನಿದ್ದ, ಯಾವ ಬ್ರಹ್ಮ ಇಲ್ಲ, ಯಾವ ರುದ್ರ ಇಲ್ಲ. ಅದನ್ನೇ ಮತ್ತೊಂದು ರೀತಿಯಿಂದ ಹೇಳ್ತದೆ. ವಾಸುದೇವ ನಾರಾಯಣ ಆಗ್ಲಿ ವಾಸುದೇವ ಒಬ್ಬನೇ ಅಂತ ಹೇಳಿ ಬ್ರಹ್ಮ ಶಂಕರ ಯಾರೂ ಇದ್ದಿದ್ದಿಲ್ಲ ಅಂತ ಹೇಳಿದ್ದಾರೆ ಈ ಮಂತ್ರಗಳಲ್ಲಿಯೂ ಕೂಡ. ಆದ್ರೆ ಏಕೋ ನಾರಾಯಣ ಬ್ರಹ್ಮ ಶಂಕರ ಅನ್ನೋದು ಸ ಮುನಿರ್ಭೂತ್ವ ಸಮಚಿಂತ ಏತೆ ವಿಜಾಯಂತ ವಿಶ್ವೋ ಹಿರಣ್ಯಗರ್ಭ ಅಗ್ನಿರ್ಯಮಃ ವರುಣ ರುದ್ರೇಂದ್ರಾಹ ಅಂತ ಅನ್ನೋದು ಒಂದು ಏಕೋ ನಾರಾಯಣ ಸ್ತರೋ ಮಂತ್ರ ವಾಕ್ಯದಿಂದ. ವಾಸುದೇವಾಯ ಮಗ್ರಾಜ ಬ್ರಹ್ಮಶಂಕರ ಅನ್ನೋದ್ರಿಂದ ನೇತ್ರ ಸೂರ್ಯೋ ರಜಗುಹೋನ ಸೋಮೋ ನ ವಿನಾಯಕ. ಬ್ರಹ್ಮ ಶಂಕರ ಇಂದ್ರ ಸೂರ್ಯ ಗುಹಾ ಸೋಮ ವಿನಾಯಕ ಇವ್ರ್ಯಾರು ಇದ್ದಿದ್ದಿಲ್ಲ. ಹಾಗಾದ್ರೆ ಯಾರೂ ಇಲ್ಲದ ಕಾಲದೊಳಗೆ ಅವ ಇರ್ತಾನಂತಂದ್ರೆ ಅವನು ಸರ್ವೋತ್ತಮನಾದ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ